ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಧ್ಯಪ್ರಾಚ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಏರಿಕೆ ಆಗಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಏನು ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದೆ, ಈ ಮಧ್ಯಪ್ರಾಚ್ಯದ ವಾರ್ನ ಪರಿಣಾಮ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ ಏರಿಕೆಯಾಗಿದೆ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ಬಿಸಿ. ದೆಹಲಿಯಲ್ಲಿ ವಾಣಿಜ್ಯ ಬೆಲೆಯ ಸಿಲಿಂಡರ್ ಒಂದಕ್ಕೆ 195 ರೂಪಾಯಿ ಏರಿಕೆಯಾಗಿದೆ. ಹಿಂದಿನ ದರಕ್ಕಿಂತ 195 ರೂಪಾಯಿ ಹೆಚ್ಚಿನ ದರ ಕೊಡಬೇಕಾಗುತ್ತೆ. ಕೋಲ್ಕತ್ತಾದಲ್ಲಿ 218 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಸಿಲಿಂಡರ್ 5 kgಯ ಸಿಲಿಂಡರ್ ಬೆಲೆ 51 ರೂಪಾಯಿ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 144 ರೂಪಾಯಿಗೆ ವಾಣಿಜ್ಯ ಸಿಲಿಂಡರ್ ಏರಿಕೆ ಆಗಿದೆ. ಇದು ಮಧ್ಯಪ್ರಾಚ್ಯದ ಅಲ್ಲಿ ಆಗ್ತಾ ಇರುವಂಥ ಯುದ್ಧದ ಎಫೆಕ್ಟ್. ವಾಣಿಜ್ಯ ಬಳಕೆಗೆ ಬಳಸಲಾಗುವಂಥ ಸಿಲಿಂಡರ್ ಬೆಲೆ ಈಗ ಏರಿಕೆ ಆಗಿದೆ. ನೋಡಿ, ಕೋಲ್ಕತ್ತಾದಲ್ಲಿ 218 ರೂಪಾಯಿ ಅತಿ ದುಬಾರಿ, ಈಗ ಇರೋ ಬೆಲೆಗಿಂತ 218 ರೂಪಾಯಿ ಹೆಚ್ಚಳ. ದೆಹಲಿಯಲ್ಲಿ 195 ರೂಪಾಯಿ, ಈಗ ಏನು ರೇಟ್ ಇತ್ತೋ ಅದಕ್ಕೆ 195 ಎಕ್ಸ್ಟ್ರಾ. ಇನ್ನು ಬೆಂಗಳೂರಿನಲ್ಲೂ 144 ರೂಪಾಯಿ ಹೆಚ್ಚಳ ಆಗಿದೆ. ಇದೆಲ್ಲ ಒಂದು ಕಡೆ ಇಡೋಣ. 5 kg ಸಿಲಿಂಡರ್ ಇತ್ತಲ್ಲ, ಅದರ ಬೆಲೆ ಕೂಡ ಈಗ 51 ರೂಪಾಯಿ ಹೆಚ್ಚಳ ಆಗಿದೆ. ಈಗಾಗಲೇ ವಾಣಿಜ್ಯ ಬಳಕೆಗೆ ಬಳಸಲಾಗ್ತಾ ಇದ್ದಂಥ ಸಿಲಿಂಡರ್ನ ಸಿಗದ ಕಾರಣ, ಅಭಾವದ ಕಾರಣ ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಸಣ್ಣ ಸಣ್ಣ ಹೋಟೆಲ್ ಉದ್ಯಮಿಗಳು, ದೊಡ್ಡ ಹೋಟೆಲ್ ಉದ್ಯಮಿಗಳು ದೊಡ್ಡ ಪ್ರಮಾಣದಲ್ಲಿ ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಇನ್ನು ಸಿಲಿಂಡರ್ ರೇಟ್ನ ನೋಡೋದಾದರೆ, ದೆಹಲಿಯಲ್ಲಿ ವಾಣಿಜ್ಯ ಬೆಲೆಯ ಸಿಲಿಂಡರ್ ಈಗ ಎಷ್ಟಿದೆ, ಅದಕ್ಕೆ 195 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದೆ. ಕೋಲ್ಕತ್ತಾದಲ್ಲಿ ಈಗಿರೋ ಬೆಲೆಗಿಂತ 218 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 144 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಇನ್ನು 5 kgಯ ಸಿಲಿಂಡರ್ ಇದೆಯಲ್ಲ, ಅದರ ಬೆಲೆ ಈ ಹಿಂದೆ ಏನಿತ್ತೋ ಅದಕ್ಕೆ ಪರ್ಯಾಯವಾಗಿ ಹೆಚ್ಚಿಗೆಯಾಗಿ 51 ರೂಪಾಯಿ ಏರಿಕೆ ಆಗಿದೆ. ಅರ್ಥಾತ್ ವಾಣಿಜ್ಯ ಬಳಕೆಗೆ ಬಳಸಲಾಗುವಂಥ ಸಿಲಿಂಡರ್ ದರ ಮತ್ತೊಮ್ಮೆ ಏರಿಕೆ ಆಗಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧದ ಪರಿಣಾಮದ ಕಾರಣವೇ ಈ ರೀತಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆಗೋಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 3-4 ಹಡಗುಗಳಲ್ಲಿ LPG ಬಂದಿದೆ, ಅವೆಲ್ಲ ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.